ಈ ದಿನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಏನು ಈ ಅಬ್ಯಾಂಡೆಂಡ್ ವೆಹಿಕಲ್ಸ್ ಎಲ್ಲ ನಮ್ಮ ರೋಡ್ ಸೈಡ್ ಅಲ್ಲಿ ಬಿಟ್ಟು ಹೋಗಿರೋದನ್ನ ತೆರವುಗೊಳಿಸೋದಕ್ಕೆ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದೀವಿ. ಇವತ್ತಿನಿಂದ ಇವನ್ನೆಲ್ಲ ಐಡೆಂಟಿಫೈ ಮಾಡಿಕೊಂಡು ನಾವು ನೋಟಿಸ್ ಅನ್ನ ಅಂಟಿಸೋದಕ್ಕೆ ಎಲ್ಲಾ ಕಡೆಗೂ ಬಂದಿದ್ದೀವಿ. ಇವತ್ತು ಒಂದು ದಿನದಲ್ಲಿ ನಮಗೆ 59 ವೆಹಿಕಲ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಿ ಅವೆಲ್ಲದಕ್ಕೂ ನೋಟಿಸ್ ಅನ್ನ ಅಂಟಿಸಿದೀವಿ. ಅವ್ರಿಗೆ 7 days ಟೈಮ್ ನ ಕೊಟ್ಟಿದೀವಿ ಇದನ್ನ ತಗೊಳೋದಕ್ಕೆ. ಅವ್ರೇನಾದ್ರೂ ಅದನ್ನ ತೆರವು ಮಾಡ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಕಾನೂನಾತ್ಮಕ ಕ್ರಮವನ್ನ ನಮ್ಮ ಕಡೆಯಿಂದ ಜರುಗಿಸ್ತೀವಿ. ಇದನ್ನ ಪಬ್ಲಿಕ್ ಕೈಯಲ್ಲೂ ಕೂಡ ಸಾಕಷ್ಟು ಜನ ನಮ್ಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಎಲ್ಲ ಸಾರ್ವಜನಿಕರಲ್ಲೂ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಸುತ್ತಮುತ್ತ ಹೋಗೋದಲ್ಲಿ ಎಲ್ಲಾದ್ರೂ ಕಂಡ್ರೆ ದಯವಿಟ್ಟು ಪಬ್ಲಿಕ್ ಕೈಯಲ್ಲಿ ನಮ್ಗೆ ಆ ಡೀಟೇಲ್ಸ್ ಅನ್ನ ಕಳಿಸ್ಕೊಡಿ ಅಂತ ಮತ್ತೊಮ್ಮೆ ನಾವು ನಿಮ್ಗೆ ಕೇಳ್ಕೊಂತಾ ಇದೀವಿ. ದಂಡ ಅದು ನಿಮಗೆ ಸ್ಟೇಷನ್ ಬಂದ್ಮೇಲೆ ಗೊತ್ತಾಗುತ್ತೆ. ಅದನ್ನ ಇವಾಗ್ಲೇ ನಾವು ಹೇಳೋದಿಲ್ಲ ದಂಡ ಎಷ್ಟಾಗುತ್ತೆ ಅಂತ. ಬೆಳಿಗ್ಗೆ ನಾವು ಇವತ್ತು ನಮ್ಮ ಎಲ್ಲ ಶಾಲಾ ಮಕ್ಕಳ ಒಂದು ಕಾಳಜಿ ವಿಚಾರವಾಗಿ ಎಂಟೈರ್ ಸಿಟಿ ಬಸ್ಸು ಮತ್ತೆ ಸ್ಕೂಲ್ ವೆಹಿಕಲ್ಸು ಎಲ್ಲಾರ್ಗು ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲಾ ಬಸ್ಸಸ್ ಅನ್ನ ನಾವು ಡ್ರೈವರ್ಸ್ದು ಡ್ರಂಕ್ ಅಂಡ್ ಡ್ರೈವಿಂಗ್ ಟೆಸ್ಟ್ ಮಾಡಿದ್ವಿ. ಸುಮಾರು ಒಂದು 45 ಬಸ್ ಅನ್ನ ನಾವು ಚೆಕ್ ಮಾಡಿದ್ವಿ. ಅದರಲ್ಲಿ 3 ಜನ ಅವರು ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡ್ತಾ ಇದ್ದು ನಮ್ಗೆ ಗೊತ್ತಾಗಿದೆ. ಆ 3 ಜನದನ್ನ ನಾವು ಸದ್ಯಕ್ಕೆ ಅವ್ರಿಗೆ ಫೈನ್ ಹಾಕಿ ಮತ್ತೆ ಅವರೆಲ್ಲಾರ್ದು DL ಕ್ಯಾನ್ಸಲೇಷನ್ಗೆ ನಾವು ಬರ್ಸೋದಕ್ಕೆ ಎಲ್ಲ ಒಂದು ಪ್ಲಾನ್ ಅನ್ನ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರು ಸಾರ್ವಜನಿಕರನ್ನ ಕರ್ಕೊಂಡು ಹೋಗ್ತಾರೆ, ಆಟೋದವರಾಗಿರ್ಬೋದು, ಪ್ರೈವೇಟ್ ಬಸ್ಸಸ್ ಆಗಿರ್ಬೋದು ಅಥವಾ ಇನ್ನ ಪ್ರೈವೇಟ್ ಟ್ಯಾಕ್ಸೀಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡೋ ಒಂದು ಆಸ್ಪದ ಇರಬಾರ್ದು. ಆ ಥರ ಏನಾದ್ರು ಕಂಡು ಬಂದಿದ್ದಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಇಲ್ಲಿ 7 ದಿನ ಟೈಮ್ ಕೊಟ್ಟಿದೀವಿ ನಾವು, 7 days ಟೈಮ್ ಕೊಟ್ಟಿದೀವಿ. 7 days ಆದ್ಮೇಲಿಂದ ನಮ್ಮಲ್ಲಿ ಟೋಯಿಂಗ್ ಶುರು ಆಗುತ್ತೆ. ಅದ್ರದ್ದು ನಮ್ಮಲ್ಲಿ ಟೈಗರ್ ವೆಹಿಕಲ್ ನಮ್ಮಲ್ಲಿ ಇಲ್ಲ ಆಕ್ಚುಲಿ. ಅದು ಆ ನಿಟ್ಟಿನಲ್ಲೇ ನಾವು ಇಲ್ಲಿ ಪ್ರೈವೇಟ್ ಅನ್ನ ಹೈಯರ್ ಮಾಡಿ ಮಾಡೋದಕ್ಕೆ ಏನು ನಮ್ಗೆ ಸ್ವಲ್ಪ ನಿರ್ಬಂಧಗಳಿದೆ, ಅದನ್ನ ನಾವು ಮತ್ತೆ ನಗರಸಭೆಯವರು ಎಲ್ಲ ಸೇರಿ ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ನಂತರ ಅದನ್ನ ಶುರು ಮಾಡ್ತೀವಿ.